ಪದವಿ ಪೂರ್ವ ಕಾಲೇಜ್, ಬ್ಯಾಂಗಲೂರು ಗ್ರಾಮಾಂತರ ಎಂಬ ಬೋರ್ಡಿದ್ದ ಕಾಲೇಜನ್ನು ತಲೆ ಎತ್ತಿ ನೋಡಿದ ಆಕೆ ತನ್ನ ಕನ್ನಡಕವನ್ನು ಸರಿಯಾಗಿ ಕೂರಿಸಿಕೊಂಡು ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಮುಜುಗರದಲ್ಲಿ ಬೆನ್ನಿಗೇರಿಸಿಕೊಂಡಿದ್ದ ಬ್ಯಾಗನ್ನು ಬಿಗಿಯಾಗಿ ಹಿಡಿದು ಕಾಲೇಜ್ ಒಳಗೆ ಹೋದವಳು ಸುತ್ತಲೂ ಒಮ್ಮೆ ಕಣ್ಣಾಡಿಸಿ ಒಂದೆಡೆ ದೊಡ್ಡದಾಗಿ ಗುಂಪು ಕಟ್ಟಿಕೊಂಡು ನಿಂತಿದ್ದ ತನ್ನದೇ ವಯಸ್ಸಿನ ಹುಡುಗ ಹುಡುಗಿಯರ ನೋಡಿ ಅಲ್ಲಿಗೆ ಹೋಗದೆ ಮರದಡಿಯಲ್ಲಿ ನಿಂತುಕೊಂಡಳು. ನಂದು 55%, ಅಯ್ಯೋ ನಂದು 78%, ನಾನು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದೇನೆ. ನಂದು 91%, ಅಯ್ಯೋ ನಾನು ಫೇಲ್ ಎನ್ನುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೂಗು ಅವಳ ಕಿವಿಗೆ ಬೀಳುತ್ತಿತ್ತು. ಅಪ್ಪ ಗಣೇಶ, ದ್ವಿತೀಯ PUCಯಲ್ಲಿ ನಾನು ಪಾಸ್ ಆಗಿರುತ್ತೇನೆ. ಬೋರ್ಡ್ ಹತ್ತಿರ ಹೋಗಲೇ ಕೈಕಾಲು ನಡುಗುತ್ತಿದೆ. ಫಸ್ಟ್ PUCನಲ್ಲಿ ಫಿಸಿಕ್ಸ್ನಲ್ಲಿ ಫೇಲ್ ಆಗಿದೆ. ಮತ್ತೆ ಕಟ್ಟಿ ಪಾಸ್ ಮಾಡಿಕೊಂಡು ಸೆಕೆಂಡ್ PUCಗೆ ಕಾಲಿಟ್ಟಿದ್ದೆ. ಆಗಲೂ ರಾತ್ರಿ ಅನ್ನದೇ ಈ ವರ್ಷ ಚೆನ್ನಾಗಿ ಓದಿಕೊಂಡು ಪರೀಕ್ಷೆ ಬರೆದಿದ್ದೇನೆ. ಆದರೂ ಕೂಡ ಒಮ್ಮೊಮ್ಮೆ ನನ್ನ ನತದೃಷ್ಟ ಜೀವನದಲ್ಲಿ ನಾನೆಷ್ಟೇ ಪ್ರಯತ್ನ ಮಾಡಿದರೂ ಸೋಲು ಅನ್ನೋದು ನನ್ನನ್ನು ಬಿಡಲ್ಲ. ಹೆಚ್ಚೇನು ಬೇಡ, 65% ಬಂದಿದ್ದರೆ ಸಾಕು ಅಂತ ಪಿಸುಧ್ವನಿಯಲ್ಲಿ ತನ್ನ ಇಷ್ಟದ ದೈವ ಗಣೇಶನಿಗೆ ತನ್ನ ಬೇಡಿಕೆ ಇಡುತ್ತಿದ್ದ ಆಕೆ ಸ್ವರ ಎನ್ನುವ ಕೂಗು ಕೇಳಿದಾಗ ಬೆಚ್ಚಿ ಧ್ವನ ಬಂದತ್ತ ನೋಡಿದಳು. ಹೇ ಸ್ವರ, ನಿನ್ನ ಮಾರ್ಕ್ಸ್ ನೋಡಿದ್ಯಾ? ಪಾಪ ಕಣೆ, ನೀನು ಫೇಲ್ ಆಗಿದ್ಯಾ ಎಂದವಳದೇ ತರಗತಿಯ ಹುಡುಗಿ ಬಂದು ಹೇಳಿದಾಗ ಇಷ್ಟೊತ್ತು ತಡೆ ಹಿಡಿದಿದ್ದ ಅಳುವನ್ನು ಒಮ್ಮೆಲೆ ಹೊರಹಾಕುವ ಸ್ವರ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಲ್ಲಿಗೆ ಕುಸಿದು ಬಿದ್ದಳು. ಯಾಕೆ ಗಣೇಶ ಈ ಥರ ಮಾಡಿದೆ? ನಾನೇನು ಅನ್ಯಾಯ ಮಾಡಿದ್ದೀನಿ ನಿನಗೆ? ಎಲ್ಲರೂ ಬರೆದಂತೆ ನಾನು ಬರೆದಿರೋದು. ಕಷ್ಟವಾದರೂ ಓದಿಕೊಂಡು, ಸಮಯ ವ್ಯರ್ಥ ಮಾಡದೆ ಚೆನ್ನಾಗಿ ಓದಿಕೊಂಡು ಎಲ್ಲರಂತೆ ಬರೆದಿದ್ದೇನೆ. ಅದೇಗೆ ಫೇಲ್ ಆಗಲು ಸಾಧ್ಯ? ನಮ್ಮಂಥ ಬಡವರಿಗೆ ಯಾಕೆ ಇಂಥ ಕಷ್ಟ ಕೊಡ್ತೀಯ? ಇಲ್ಲ, ನಾನು ಬದುಕೋಲ್ಲ. ಮತ್ತೊಮ್ಮೆ ಅವಮಾನ ಅನುಭವಿಸಲು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಹೌದು, ನಾನು ಬದುಕಿರಬಾರ್ದು ಹೇಳಿಕೊಂಡವಳು ಮೇಲೆ ಎದ್ದಾಗ ಅವಳ ಮುಂದೆ ಅವರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತೆಗೆದುಕೊಳ್ಳುವ ಲೆಕ್ಚರ್ ನಿಂತಿದ್ರು. ಸ್ವರ ಖುಷಿಗೆ ಅಳುತ್ತಾ ಇದ್ಯಾ? ಇಲ್ಲಿ ಸ್ವೀಟ್ ತಂದಿಲ್ವಾ ನನಗೆ ಎಂದು ನಗುತ್ತಾ ಕೇಳಿದರೆ ತನ್ನ ಕಣ್ಣೀರು ಒರೆಸಿಕೊಳ್ಳುವ ಸ್ವರ ಅವರನ್ನೇ ಆತಂಕದಿಂದ ನೋಡಿದಳು. ಸ್ವೀಟ್ ಯಾಕೆ? ನಾನು ಫೇಲ್ ಆಗಿದ್ದೀನಿ ಅಲ್ವಾ? ನನ್ನನ್ನು ಹಾಡಿಕೊಳ್ತಿದ್ದೀರಾ? ನನ್ನ ಕ್ಷಮಿಸಿ ಸರ್, ನೀವೆಷ್ಟೇ ಹೇಳಿಕೊಟ್ಟರೂ ನಾನು ಫೇಲ್ ಆಗಿದ್ದೇನೆ ಅಂತ ಅಳುತ್ತಾ ಹೇಳಿದರೆ ಆಶ್ಚರ್ಯದಲ್ಲಿ ಅವಳ ನೋಡಿದ ಅವಳ ಲೆಕ್ಚರ್ ಅವಳ ಹತ್ತಿರ ಹೋಗಿ ತಲೆ ಸವರಿದರು. ನೀನು ಫೇಲ್ ಆಗಿದೆಯಾ ಅಂತ ಯಾರಮ್ಮ ಹೇಳಿದ್ದು? ಯಾರೋ ಹುಡುಕಾಟ ಆಡಿದ್ದಾರೆ ಅನಿಸುತ್ತೆ. ಅದು ಯಾರು ಅಂತ ಹೇಳು. ಯಾರು ಹೇಳಿದ್ದು ನಿಂಗೆ ನೀನು ಫೇಲ್ ಆಗಿದೆಯಾ ಎಂದು ಗಂಭೀರವಾಗಿ ಪ್ರಶ್ನಿಸಿದರು. ನಿರ್ಮಲ ಸರ್, ತನ್ನ ಸ್ನೇಹಿತರೊಂದಿಗೆ ಕಿಲಕಿಲ ನಗುತ್ತಿದ್ದ ಹೆಣ್ಣಿನತ್ತ ಕೈ ತೋರಿಸಿದಳು. ಈಡಿಯಟ್ಸ್, 18 ವರ್ಷವಾಗಿದ್ದರೂ ಎಲ್ಲರ ಅಳುವನ್ನೇ ತಮ್ಮ ಅಸ್ತ್ರ ಮಾಡಿಕೊಂಡು ಇಂಥ ಕೆಟ್ಟ ಅಸಭ್ಯವಾದ ವರ್ತನೆಯನ್ನು ತೋರಿಸ್ತಾರೆ. ಅಂಥವರಿಗೆಲ್ಲ ಬುದ್ಧಿ ಇಲ್ಲ. ನಾನು ನೋಡ್ಕೊಳ್ತೀನಿ ಅವಳನ್ನು. ನೀನು ಅಳಬೇಡ ಪುಟ್ಟ. ನೀನು 98% ತಗೊಂಡಿರೋದು. PCMBAಯಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜ್ನ ಟಾಪರ್ ನೀನು. ನಮ್ಮ ಶಾಲೆಗೆ ಕೀರ್ತಿ ಪತಾಕೆ ನೀನು ಎಂದವಳ ಗುರುಗಳು ಮೊಬೈಲ್ನಲ್ಲಿ ಅವಳ ರಿಸಲ್ಟ್ ತೋರಿಸಿದಾಗ ಕಣ್ಣೀರು ಒರೆಸಿಕೊಂಡು ಆಘಾತದಲ್ಲಿ ಅವರ ಮೊಬೈಲ್ ನೋಡಿದ ಸ್ವರ ಎಲ್ಲ ಸಬ್ಜೆಕ್ಟ್ನಲ್ಲೂ 95 ಮೇಲೆ ಇದ್ದುದಕ್ಕೆ ಸಂತೋಷಗೊಂಡು ಮೂಗು ಒರೆಸಿಕೊಳ್ಳುತ್ತಾ ಗುರುಗಳತ್ತ ನೋಡಿದಳು. ಈಗ ಸಮಾಧಾನನ ನೋಡು. ನಿನ್ನದೇ ಮಾರ್ಕ್ಸ್ ಇದೆಲ್ಲ. ಟಾಪರ್ ನೀನು. ಅದೇಗೆ ಫೇಲ್ ಆಗ್ತಾನೆ ಅಂತ ಅಂದ್ಕೊಂಡೆ. ಏನೋ ಫಸ್ಟ್ PUCನಲ್ಲಿ ಫಿಸಿಕ್ಸ್ ಸ್ವಲ್ಪ ಟಫ್ ಆಯಿತು ಅಂತ ಅದರಲ್ಲಿ 1-2 ಮಾರ್ಕ್ಸ್ ಕಳೆದುಕೊಂಡಿದ್ದಕ್ಕೆ ಈಗಲೂ ಫೇಲ್ ಆಗ್ತೇನೆ ಅಂತ ಅಂದ್ಕೊಂಡ್ಯಾ? ಈ ಬಾರಿ ನೀನು ಎಷ್ಟು ಕಷ್ಟಪಟ್ಟು ಓದಿದೆ ಅನ್ನೋದನ್ನು ನಾನು ನೋಡಿದ್ದೇನೆ. ಸ್ವೀಟ್ ತೆಗೆದುಕೊಂಡು ಹೋಗಿ ನಿಮ್ಮ ಅಮ್ಮ ಮತ್ತು ನಿನ್ನ ತಂಗಿಗೆ ಕೊಡು. ನಾಳೆ ನಿಮ್ಮ ತಾಯಿಯನ್ನು ಕರೆದುಕೊಂಡು ಕಾಲೇಜ್ಗೆ ಬಾ. ಆಕೆ ಒಬ್ಬ ಮಹಾನ್ ತಾಯಿ. ಕಷ್ಟದಲ್ಲಿಯೇ ಬೆಳೆಸಿದ್ದಾಳೆ. ಆಕೆಗೆ ಒಳ್ಳೆಯ ಹೆಸರು ತರಬೇಕು ನೀನು. ಮುಂದೆ ಕೂಡ ದೊಡ್ಡ ಇಂಜಿನಿಯರ್ ಆಗಿ ಈಗಿರುವ ಪುಟ್ಟ ಮನೆಯಿಂದ ದೊಡ್ಡ ಅರಮನೆ ಅಂಥ ಮನೆಗೆ ಹೋಗಬೇಕು ನೀವು, ಸರಿನಾ ಎಂದು ಹೇಳಿದಾಗ ಅಳುತ್ತಲೇ ತಲೆ ಆಡಿಸುವ ಸ್ವರ ಅವಳ ಲೆಕ್ಚರ್ ಅಟೆಂಡರ್ ಕೈಯಲ್ಲಿ ಅವಳ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕಾಪಿ ತರಿಸಿಕೊಟ್ಟಾಗ ಅದನ್ನು ಹಿಡಿದು ತನ್ನ ಉಳಿದ ಸಬ್ಜೆಕ್ಟ್ಗಳ ಡಿಪಾರ್ಟ್ಮೆಂಟ್ HOD ಕರೆದಾಗ ಅವರ ಹತ್ತಿರ ಹೋಗಿ ಅವರೆಲ್ಲರ ಅಭಿನಂದನೆಗಳನ್ನು ಸ್ವೀಕರಿಸಿ ಹೊರಬರುವಳು. ತೆಗೆದಿರುವುದು ನೋಡಿದರೆ 55%. ಅಂಥದ್ರಲ್ಲಿ ಟಾಪರ್ ಬಂದಿರುವ ಆ ಹುಡುಗಿ ಹತ್ತಿರ
ಕುಚೇಷ್ಟೆ ಮಾಡಲು ಹೋಗಿದ್ದೀರಾ? ನೋಡಲು ಕಾಡು ಮನುಷ್ಯರಾಗಿದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ? ಆ ಮುಗ್ಧ ಹೆಣ್ಣಿನ ಭಾವನೆ ಜೊತೆ ಆಟ ಆಡಲು ನೋಡಿದ್ದೀರಲ್ಲ, ಆ ಹುಡುಗಿ ಮೊದಲೇ ಸೂಕ್ಷ್ಮ ಸ್ವಭಾವದವಳು. ಸ್ವಲ್ಪ ಗದರಿದರೂ ಕೂಡ ತಿಂಗಳು ಪೂರ್ತಿ ಅಳುತ್ತಲೇ ಇರುತ್ತದೆ. ಅಂಥ ಹೆಣ್ಣಿಗೆ ಫೇಲ್ ಆಗಿದೆಯಾ ಅಂತ ಹೇಳಿ ಎದುರಿಸಿದ್ದೀರಲ್ಲ. ನಾಳೆ ಎಲ್ಲ ನಿಮ್ಮ ಪೇರೆಂಟ್ಸ್ಗಳನ್ನು ಕರೆದುಕೊಂಡು ಬನ್ನಿ ಎಂದು ನಿರ್ಮಲ ಮತ್ತು ಅವಳ ಗುಂಪಿಗೆ ವಾರ್ನಿಂಗ್ ನೀಡಿದ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ ತೆಗೆದುಕೊಳ್ಳುವ ಲೆಕ್ಚರ್ ಡಿಪಾರ್ಟ್ಮೆಂಟಿಂದ ಹೊರಬರುತ್ತಿದ್ದ ಸ್ವರ ಕಡೆ ಮುಗುಳ್ನಗೆ ನಕ್ಕವರು ಮತ್ತೊಮ್ಮೆ ಅವಳಿಗೆ ಕಂಗ್ರಾಟ್ಸ್ ಹೇಳಿ ಅಲ್ಲಿಂದ ಹೋಗಿದ್ದರು. ಮಂಗಿ ಮಂಚಕ್ಕೆಷ್ಟು ಕಾಲು ಅಂದರೆ 3 ಮತ್ತೊಂದೇನೋ ಜಾತಿಗೆ ಸೇರಿದವಳು ಕಣೆ ನೀನು. ಈ ರೀತಿ ಆಳುತ್ತಲೇ ಎಲ್ಲ ಟೀಚರ್ಸ್ನ ನಿನ್ನ ಕಡೆ ಸೆಳೆದುಕೊಂಡು ಬಿಟ್ಟಿದ್ಯಾ ಅಲ್ವಾ? ಅಲ್ಲ, ನಾವೇನು ಕಾಮಿಡಿ ಮಾಡಿದ್ವಿ, ತಮಾಷೆಗೆ ನೀನು ಫೇಲ್ ಆಗಿದೆಯಾ ಅಂತ. ಆದರೆ ನೀನು ಸರ್ನ ನಮ್ಮ ಮೇಲೆ ದಾಳಿ ಮಾಡಲು ಬಿಟ್ಟಿದ್ಯಾ. ನಾಳೆ ನಮ್ಮ ಪೇರೆಂಟ್ಸ್ನ ಕರೆದುಕೊಂಡು ಬರಲು ಹೇಳಿದ್ದಾರೆ. ಮೊದಲೇ 55% ಬಂದಿದೆ ನಮಗೆ. ಅದರ ಜೊತೆ ಎಲ್ಲರ ಕೈಯಲ್ಲಿ ಬಯಸಿಕೊಳ್ಬೇಕು ನಾವು. ನಿನ್ನನ್ನು ಸುಮ್ಮನೆ ಬಿಡಲ್ಲ, ನೋಡ್ತಾ ಇರು. ನಮ್ಮನ್ನ ಯಾರು ಅಂತ ಗೊತ್ತು ಅಲ್ವಾ? ಈ ಏರಿಯಾಗೆ ರೌಡಿ. ನಮ್ಮನ್ನ ಅವನಿಗೆ ಹೇಳ್ತೀನಿ ನಿನ್ನ ಬಗ್ಗೆ ಎಂದು ಸ್ವರ ಕಡೆ ರೋಷದಿಂದ ನೋಡುತ್ತಾ ಹೇಳಿದ ನಿರ್ಮಲ ತನ್ನ ಅಣ್ಣನಿಗೆ ಕಾಲ್ ಮಾಡಿ ಅಳುತ್ತಾ ವಿಷಯವನ್ನು ತಿಳಿಸಿದರೆ ತನ್ನ ತಂಗಿಗೆ ಸಮಾಧಾನ ಮಾಡಿದ ಆತ ತನ್ನೊಂದಿಗಿದ್ದ 4 ಜನ ಪುಡಿ ರೌಡಿಗಳನ್ನು ಸೇರಿಸಿಕೊಂಡು ಕಾಲೇಜ್ನತ್ತ ಬರುವನು. 56, 57, 58, 59, 60 ಎಂದು ಆತನ ಜಿಮ್ ಟ್ರೈನರ್ ತಾನೇ ಸುಸ್ತಾದಂತೆ ಕುಳಿತರೆ ಡಂಬೆಲ್ ಬೆಂಚ್ ಪ್ರೆಸ್ ಮಾಡುವುದನ್ನು ನಿಲ್ಲಿಸಿದ ಆತ ತನ್ನ ಬೆವರನ್ನು ಒರೆಸಿಕೊಂಡು ಎದ್ದು ನಿಂತವನು. ಬಾಟಲಲ್ಲಿದ್ದ ನೀರನ್ನು ಗಟಗಟನೆ ಕುಡಿದವನು. ನಂತರ ತನ್ನ 6 ಪ್ಯಾಕ್ ಬಾಡಿ ಮೇಲೆ ಸುರಿದುಕೊಂಡರೆ ಅಲ್ಲಿಯೇ ನಿಂತಿದ್ದ ವಾಸುಕಿ ನಗುತ್ತಾ ಆತನ ಪ್ರೋಟೀನ್ ಶೇಕ್ ಹಿಡಿದು ಬರುವನು. ವಾವಗ್ಗು, ಏನು ಸೆಕ್ಸಿಯಸ್ಟ್ 6 ಪ್ಯಾಕ್ ಬಾಡಿ ನಿಮ್ಮದು. ಹುಡುಗ ಆಗಿ ನನಗೆ ನಾಚಿಕೆ ಆಗ್ತಿದೆ. ಐ ಆಮ್ ಡೆಡ್ ಚಿನ್ನ ಅಂತ ವಾಸುಕಿ ಮೋಹಕವಾಗಿ ಹೇಳಿದರೆ ಅವನ ಕೈಯಲ್ಲಿದ್ದ ಪ್ರೋಟೀನ್ ಶೇಕ್ ಎತ್ತುಕೊಂಡ ಅವನು ವಾಸುಕಿಯ ಕೊರಳನ್ನು ಬಿಗಿಯಾಗಿ ಹಿಡಿದು ಪ್ರೋಟೀನ್ ಶೇಕ್ ಕುಡಿಯುವನು. ಸರ್, ಪಾಪ ಸರ್ ತುಂಬ ಸಣ್ಣ ಇದ್ದಾರೆ, ಬಿಟ್ಟು ಬಿಡಿ ಎಂದು ಜಿಮ್ ಟ್ರೈನರ್ ಭಯದಲ್ಲಿ ಕೇಳಿಕೊಂಡಾಗ ವಾಸುಕಿಯನ್ನು ಬಿಡುವ ಆತ ನಗುತ್ತಾ ಜಿಮ್ ಏರಿಯಾದಿಂದ ಹೊರಹೋಗಿದ್ದ. ಏನು ಸರ್, ನಮ್ಮ ಹುಡುಗ ನನ್ನನ್ನು ಸಾಯಿಸಿಬಿಡ್ತಾನೆ ಅಂದ್ಕೊಂಡಿದ್ದ. ಜೀವಕ್ಕೆ ಜೀವ ಕೊಡುವ ಗೆಳೆಯರು ನಾವು, ಹೆದರ್ಕೋಬೇಡಿ, ಇದೆಲ್ಲ ಕಾಮನ್. ಇವತ್ತಿಗೆ ನಿಮ್ಮ ಜಿಮ್ ಟ್ರೈನಿಂಗ್ ಕೊಡುವುದು ಮುಗಿಯಿತು. ನಿಮ್ಮ ಸ್ಯಾಲರಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಮ ಅಕೌಂಟ್ನಲ್ಲಿ ಇರುತ್ತೆ ಎಂದು ವಾಸು ಹೇಳಿದಾಗ ತಲೆ ಆಡಿಸಿದ ಜಿಮ್ ಟ್ರೈನರ್ ಅಲ್ಲಿಂದ ಹೋಗುವ. ಅಗಸ್ತ್ಯ ಮಹಾಕಾಳಿ ಪೂಜೆಗೆ ತಡವಾದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಜೋರಾಗಿ ಕೂಗಿದ ತನ್ನ ತಾಯಿಯ ಧ್ವನಿಗೆ ಪ್ರೋಟೀನ್ ಶೇಕ್ ಕುಡಿಯುವುದನ್ನು ನಿಲ್ಲಿಸಿದ ಅಗಸ್ತ್ಯ ತನ್ನ ರೂಮಿನತ್ತ ಲಿಫ್ಟ್ ಮೂಲಕ ಹೋದವನು. 5 ನಿಮಿಷದಲ್ಲಿ ಸ್ನಾನ ಮುಗಿಸಿ ತನ್ನ ಡ್ರೆಸ್ಸಿಂಗ್ ರೂಮ್ಗೆ ಹೋದವನು. ಬ್ರ್ಯಾಂಡೆಡ್ ಬಟ್ಟೆ ಧರಿಸಿ ರೆಡಿಯಾದವನು ಲಿಫ್ಟ್ ಮೂಲಕ ಕೆಳಗೆ ಬಂದಿದ್ದ. ಜೈ ಮಹಾಕಾಳಿ ಎಂದು ಜೋರಾಗಿ ಜೈಕಾರ ಹಾಕಿ ಆರತಿ ಬೆಳಗಿ ತಿರುಗಿದ ನೀಲಾಂಬರಿ ಹೆಗ್ಡೆ ಅವರ ಮುಂದೆ ಅವರ ಒಬ್ಬನೇ ಮುದ್ದಿನ ಮಗ ಅಗಸ್ತ್ಯ ಕೈ ಮುಗಿದು ನಿಂತಿದ್ದ. ಸ್ವಲ್ಪದ್ರಲ್ಲೇ ಮಿಸ್ ಆಗಿದ್ಯಾ ಎನ್ನುವಂತೆ ಕಣ್ಣಲ್ಲೇ ಬೆದರಿಸಿದವರು ಆರತಿ ತಟ್ಟೆ ಹಿಡಿದು ಬಂದು ಮಗ ಹಾಗೂ ಅವನ ಸ್ನೇಹಿತ ವಾಸುಕಿ ಮುಂದೆ ಆರತಿ ತಟ್ಟೆ ಹಿಡಿದಾಗ ಆರತಿ ತೆಗೆದುಕೊಂಡವರು ನೀಲಾಂಬರಿ ಹೆಗ್ಡೆಯವರ ಆಶೀರ್ವಾದವನ್ನು ಒಟ್ಟಿಗೆ ತೆಗೆದುಕೊಂಡರು. ದೇವರ ಕೋಣೆಗೆ ಹೋಗಿ ಆರತಿ ತಟ್ಟೆ ಇಟ್ಟು ಹೊರಬಂದ ನೀಲಾಂಬರಿಯವರು ಮಗನ ಕಡೆ ನೋಡಿದರು. ನಿನ್ನದು BBA ರಿಸಲ್ಟ್ ಬಂದಿತ್ತು. ನೋಡಿದ್ದೇನೆ, ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನು ನೀನು MBA ಮಾಡಬೇಕಂತಿದ್ರೆ ಲಂಡನ್ನಲ್ಲಿ 4-5 ಕಾಲೇಜ್ಗಳನ್ನು ನೋಡಿದ್ದೇನೆ. ಯಾವುದಕ್ಕೆ ಸೇರ್ತೀಯಾ, ಆಯ್ಕೆ ನಿನಗೆ ಬಿಟ್ಟಿದ್ದು ಎಂದು ಹೇಳುತ್ತಾ ಸೋಫಾ ಮೇಲೆ ಕುಳಿತುಕೊಂಡರು. ಮಾಮ್ ಪ್ಲೀಸ್, ನಾನು MBAನ ಇಲ್ಲಿಯೇ ಮಾಡಬೇಕು. ಅದು ಕೂಡ ನೀನು ಟ್ರಸ್ಟಿಯಾಗಿರುವ ಮಹಾವಿದ್ಯಾಲಯ ಯೂನಿವರ್ಸಿಟಿಯಲ್ಲಿ ಮಾಡಬೇಕು. ನಾನು BBA ಕೂಡ ಅಲ್ಲೇ ಮುಗಿಸಿರೋದಲ್ವಾ. ನೀನು ಆ ಕಾಲೇಜಿಗೆ ಟ್ರಸ್ಟಿ ಆದ ಬಳಿಕ ಆ ಕಾಲೇಜ್ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ಪ್ರತಿ ವರ್ಷ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತೀಯಾ ಅಂದಮೇಲೆ ನಾನು ಯಾಕೆ ಫಾರಿನ್ಗೆ ಹೋಗಬೇಕು? ಎಲ್ಲರಂತೆ ನಾನು ಮತ್ತು ವಾಸುಕಿ ಮಹಾವಿದ್ಯಾಲಯದಲ್ಲಿ MBA ಕಂಪ್ಲೀಟ್ ಮಾಡ್ತೇವೆ. ಬೇಕಾದರೆ ಒಂದು 6 ತಿಂಗಳ ಅಥವಾ 1 ವರ್ಷದ ಕೋರ್ಸನ್ನು ಫಾರಿನ್ನಲ್ಲಿ ಮಾಡ್ತೇನೆ ಎಂದವರ ಪಕ್ಕ ಸೋಫಾದಲ್ಲಿ ಕುಳಿತು ಹೇಳುವನು. ನಿಂದೇನಪ್ಪ, ನೀನು ಏನು ಹೇಳ್ತೀಯಾ
ಎಂದು ವಾಸುಕಿ ಕಡೆ ತಿರುಗಿ ಕೇಳಿದರು. ನಾನೊಂಥರ ರಾಮನ ಬಂಟ ಹನುಮ ಇದ್ದ ಹಾಗೆ. ನಮ್ಮ ಬಾಸ್ ಏನು ಹೇಳ್ತಾರೆ ಅದೇ ಆಂಟಿ. ಅಗಸ್ತ್ಯ ಎಲ್ಲಿ, ನಾನು ಕೂಡ ಅಲ್ಲಿಯೇ ಎಂದವರ ಪಕ್ಕದಲ್ಲೇ ಕೂತಾಗ ಅವನ ಕೆನ್ನೆ ಹಿಂಡಿದ ನೀಲಾಂಬರಿ ಅವರು ನಗುವರು. ಸರಿ, ಇನ್ನು 3 ತಿಂಗಳಾದ ನಂತರ ಅಲ್ವಾ MBA ಅಡ್ಮಿಷನ್ ಇರೋದು. ನಾನು ಯೂನಿವರ್ಸಿಟಿ ಜೊತೆ ಮಾತನಾಡ್ತೇನೆ, ಅಲ್ಲಿಯೇ ಜಾಯಿನ್ ಆಗಿ. ನಿಮ್ಮ ಓದು ನಿಮ್ಮ ಚಾಯ್ಸ್. ಹಾಗೆ ಈ 3 ತಿಂಗಳಲ್ಲಿ ನನ್ನ ಕಂಪನಿಗೆ ಬಂದು ಕೆಲಸ ಮಾಡಬೇಕು ನೀವಿಬ್ಬರು. ವಾಸು, ನೀನು ನಮ್ಮ ಫ್ಯಾಕ್ಟ್ರಿ ಕೆಲಸ ನೋಡಿಕೊ. ಹಾಗೆ ಹಗ್ಗು, ನೀನು ನನ್ನೊಂದಿಗೆ ಈ 3 ತಿಂಗಳು ಪ್ರತಿದಿನ ಆಫೀಸ್ಗೆ ಬರಬೇಕು. ಹಿಂದೆ ಕೂಡ ಬರ್ತಿದ್ದೆ, ಆದರೆ ಈಗ ನೀನು ನಿನ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ನನ್ನೊಂದಿಗೆ ಕಂಪನಿಗೆ ಬಾ. ಈ 3 ತಿಂಗಳು ನಾನು ಹೇಗೆ ಕೆಲಸ ಮಾಡ್ತೇನೆ, ಯಾರ ಜೊತೆ ಹೇಗೆ ಮಾತನಾಡಬೇಕೋ ಅದನ್ನೆಲ್ಲ ಕಲಿತುಕೋ ಎಂದು ಹೇಳಿದಾಗ ವಾಸುಕಿ ಅಗಸ್ತ್ಯ ಇಬ್ಬರು ತಲೆ ಆಡಿಸಿದರು. ಸರಿ ಮಾಮ್, ನನಗೆ ಸ್ವಲ್ಪ ಹೊರಗೆ ಕೆಲಸವಿದೆ, ಬ್ರೇಕ್ಫಾಸ್ಟ್ ಮುಗಿಸಿ ಹೋಗಬೇಕಾಗಿದೆ ಎಂದು ಅಗಸ್ತ್ಯ ಹೇಳಿದಾಗ ಮೂವರು ಡೈನಿಂಗ್ ಟೇಬಲ್ ಹತ್ತ ಹೋಗುವರು. ತಿಂಡಿ ತಿಂದಾದ ಬಳಿಕ ಹೊಸದಾಗಿ ನೀಲಾಂಬರಿಯವರು ಗಿಫ್ಟ್ ಮಾಡಿರುವ 7 ಕೋಟಿ ಬೆಲೆ ಬಾಳುವ ಬೈಕ್ ಹತ್ತಿ ಸಿಟಿ ತಿರುಗಲು ಹೋಗುವನು. ಓ ಕಂಗ್ರಾಟ್ಸ್ ಮಗಳೇ, 85% ತೆಗೆದುಕೊಂಡಿದ್ಯಾ. ಐ ಆಮ್ ಸೋ ಹ್ಯಾಪಿ. ಇದೇ ಖುಷಿಗೆ ಇವತ್ತು ಪಾರ್ಟಿ ಇಡಬೇಕು ಎಂದು ವಾಸುದೇವ ಅವರು ಮಗಳನ್ನು ತಬ್ಬಿದಾಗ ಸಂತೋಷದಲ್ಲಿ ತಾನು ಕೂಡ ತನ್ನ ತಂದೆಯನ್ನು ಅಪ್ಪಿ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದವಳು ಅವರ ತೋಳಿನಿಂದ ಹೊರಬಂದು ಮತ್ತೊಂದು ಸ್ವೀಟನ್ನು ಬಾಯಿಗೆ ಹಾಕಿಕೊಂಡಳು. ಕಂಗ್ರಾಟ್ಸ್ ತಂಗಿ ಎಂದು ಅವಳ ಅಣ್ಣ ನಿಶಾಂತ್ ಕೂಡ ಒಂದು ದೊಡ್ಡ ಸ್ವೀಟ್ಸನ್ನು ಅವಳ ಬಾಯಿಗೆ ಹಾಕುತ್ತಾ ಹೇಳಿದಾಗ ಥ್ಯಾಂಕ್ ಯು ಹೇಳುವ ಮೊದಲೇ ಅಡುಗೆ ಮನೆಯಿಂದ ಓಡೋಡಿ ಬರುವ ದೇವಿಕಾ ಅವರು ಮಗಳ ಬಾಯಲ್ಲಿದ್ದ ಸ್ವೀಟನ್ನು ಎಸೆದರು. ತಲೆ ಇದೆಯಾ ನಿಮ್ಮ ಅಪ್ಪ ಮಗನಿಗೆ? ಅವಳು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇರೋದು. ಈ ರೀತಿ ಹೆಚ್ಚು ಸ್ವೀಟ್ಸ್ ತಿಂದರೆ ದಪ್ಪ ಆಗಿಬಿಡ್ತಾಳೆ. ನಡಿ ಬೇಬಿ, ನಿಮಗೆ ತಿನ್ನಲು ಸಲಾಡ್ ಕೊಡ್ತೇನೆ. ಹಾಗೆ ರೀ, ಸಂಜೆ ಪಾರ್ಟಿ ಇಟ್ಕೊಳ್ಳಿ. ನಾನು ನಮ್ಮ ಮಹಿಳಾ ಸಂಘದವರನ್ನೆಲ್ಲ ಕರೆದಿದ್ದೇನೆ. ನಿಶಾಂತ್, ನೀನು ಕೂಡ ನಿನ್ನ ಫ್ರೆಂಡ್ಸನ್ನೆಲ್ಲ ಕರಿ, ದೊಡ್ಡ ಪಾರ್ಟಿ ಮಾಡಬೇಕು. ನಮ್ಮ ಮನೆಯ ರಾಜ್ಕುಮಾರಿ 85% ತಗೊಂಡಿದ್ದಾಳೆ PUCಗೆ. ಇದು ಭಾಳ ಖುಷಿಯ ವಿಚಾರ. ಸಪ್ತಾ ಬೇಬಿ, ನಿಂಗೆ ಯಾವ ಥರ ಬಟ್ಟೆ ಬೇಕು ಹೇಳು, ನನ್ನ ಬೋಟಿಕ್ಕಿಂದ ನಿಂಗೆ ತರಿಸ್ತೇನೆ ಎಂದು ಮಗಳ ಹನಿಗೆ ಮುತ್ತಿಡುತ್ತಾ ಹೇಳಿದರು. ಅಪರೂಪಕ್ಕೆ ಸ್ವೀಟ್ಸ್ ತಿಂತಾ ಇದ್ದೆ, ಅದನ್ನು ತಿನ್ನಲು ಬಿಡೋಲ್ಲ ನೀನು. ಒಂದು ಸ್ವೀಟ್ಸ್ ತಿಂದರೆ ನಾನೇನು 0 ಫಿಗರಿಂದ ದಪ್ಪ ಆಗೋಲ್ಲ. ನಿನಗೆ ನನ್ನ ಬ್ಯೂಟಿ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಇದೆಯೋ ಅದಕ್ಕಿಂತ 100 ಪಟ್ಟು ನನಗೆ ಕನ್ಸರ್ನ್ ಇದೆ. ಈಗ ತಿಂದರೆ ಬೆಳಿಗ್ಗೆ ಜಿಮ್ ಮಾಡುವಾಗ ಬೆವರು ಸುರಿಸ್ತೇನೆ ಬಿಡು. ಹಾಗೆ ನನಗಿವತ್ತು ಬಾಡಿಕಾನ್ ಡ್ರೆಸ್ ಬೇಕು, ಅದು ಕೂಡ ಮೆರೂನ್ ಕಲರ್ ಇರಲಿ. ಹಾಗೆ ಪಾರ್ಲರ್ನವರನ್ನು ಕೂಡ ಕರೆಸಿ. ನನಗೆ ನೀನು ಮಾಡುವ ಮೇಕಪ್ ಬೇಡ, ನೀನು ಸ್ವಲ್ಪ ನಿನ್ನ ಹಳೆ ಕಾಲದ ರೀತಿ ಮಾಡ್ತೀಯಾ ಎಂದು ಹೇಳಿದ ಸಪ್ತ ತನ್ನ ಅಪ್ಪ ಇಂದು ಕೊಡಿಸಿದ ಹೊಸ ಐಫೋನ್ ಹಿಡಿದು ತನ್ನ ಫ್ರೆಂಡ್ಸ್ಗಳ ಜೊತೆ ಮಾತನಾಡುತ್ತಾ ತನ್ನ ರೂಮ್ ಸೇರಿದಳು. ನನ್ನ ಮಗಳ ಚಾಯ್ಸ್ ಅಂದರೆ ಚಾಯ್ಸ್. ಬಾಡಿಕಾನ್ ಡ್ರೆಸ್ ಅವಳಿಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ನಿಶಾಂತ್, ನಿನ್ನ ಫ್ರೆಂಡ್ ಒಬ್ಬ ಫೋಟೋಗ್ರಾಫರ್ ಇದ್ದಾನೆ ಅಲ್ವಾ, ಅವನನ್ನು ಕರೆಸು. ಚಂದದ ಫೋಟೋ ಶೂಟ್ ಮಾಡಿಸಬೇಕು ನನ್ನ ಮಗಳಿಗೆ. ಪಾರ್ಟಿಗೆಲ್ಲ ತಯಾರು ಮಾಡಿಕೊಳ್ಳಿ ಎಂದು ಹೇಳುತ್ತಾ ದೇವಕಿಯವರು ತಮ್ಮ ಮಹಿಳಾ ಸಂಘದವರಿಗೆ ಕಾಲ್ ಮಾಡಲು ಹೋಗ್ತಾರೆ. ಅಯ್ಯೋ ಜಾನಕಿ ಮೇಡಮ್, ಅವರ ಮನೆಗೆ ಕರೆದುಕೊಂಡು ಹೋಗಿದ್ದರಿಂದ ಸಮಯವಾಗಿ ಹೋಯಿತು. ಮನೆಯಲ್ಲಿ ಅಮ್ಮ ಮತ್ತು ನನಗಾಗಿ ಕಾಯ್ತಿರುತ್ತಾರೆ. ಬೇಗ ಬೇಗ ಹೋಗಬೇಕು. ನನ್ನ ಹತ್ತಿರ ₹50 ಇದೆ. ಏನಾದರೂ ಸ್ವೀಟ್ಸ್ ತೆಗೆದುಕೊಂಡು ಹೋಗೋಣ. ಈ 50 ರೂಪಾಯಿಗೆ ಏನು ಬರ್ತದೆ ಎಂದು ರಸ್ತೆಯಲ್ಲಿ ಹೆಜ್ಜೆ ಹಾಕುತ್ತಾ ಸುತ್ತಲೂ ಯಾವುದಾದ್ರೂ ಅಂಗಡಿ ಸಿಗುತ್ತಾ ಎಂದು ಹೋಗುತ್ತಿದ್ದ ಸ್ವರಗೆ ಬೇಕರಿ ಅಂಗಡಿ ಕಾಣಲು ಅಲ್ಲಿಗೆ ಹೋದವಳು ಮುಜುಗರದಲ್ಲಿ 50 ರೂಪಾಯಿಗೆ ಪೇಡವನ್ನು ಕಟ್ಟಿಸಿಕೊಂಡು ತನ್ನ ಬ್ಯಾಗ್ನ ಒಳಗೆ ಇಟ್ಟುಕೊಂಡು ಬ್ಯಾಗ್ನ ಬಿಗಿಯಾಗಿ ಹಿಡಿದು ಮನೆ ಕಡೆ ಹೆಜ್ಜೆ ಹಾಕಿದಳು. ಮಟಮಟ ಮಧ್ಯಾಹ್ನದ ಸಮಯವದು. ಆ ಏರಿಯಾದ ಜನಗಳೆಲ್ಲ ಬಿಸಿಲಿನ ತಾಪಕ್ಕೆ ಮನೆಯೊಳಗೆ ಸೇರಿಕೊಂಡಿದ್ದರು. ದೊಡ್ಡದಾದ ಖಾಲಿ ಬಿದ್ದಿದ್ದ ಜಾಗವದು. ಅಲ್ಲಿಂದ ಮುಂದೆ ಹೋಗಿ ಬಳ್ಳಕ್ಕೆ ತಿರುಗಿದ್ರೆ ಸ್ವರ ಮನೆ ಇರುವ ಏರಿಯಾ ಶುರುವಾಗ್ತಿತ್ತು. ಆ ಏರಿಯಾದ ಮಧ್ಯಭಾಗದಲ್ಲಿರುವ ಪುಟ್ಟ ಮನೆಯೇ ಅವಳದು. ತನ್ನ ರಿಸಲ್ಟ್ ನೋಡಿ ಖುಷಿಯಾಗಿದ್ದ ಹೆಣ್ಣಿಗೆ ಸುತ್ತಲಿನ ಪರಿವೇ ಇಲ್ಲ. ಸ್ವಭಾವತಃ ಅವಳ ನಡೆಯೇ ಹಾಗೆ ತಲೆ ಬಗ್ಗಿಸಿ ನಡೆದುಕೊಂಡು ಹೋಗಿ ಬಂದು ಮಾಡುತ್ತಾಳೆ. ತನ್ನ ಹಿಂದೆ ಮುಂದೆ ಯಾರು ಬರುತ್ತಾರೆ ಅನ್ನುವುದನ್ನು ಗಮನಿಸುವುದಿಲ್ಲ. ಆದರೆ ಆ ಮುಗ್ಧ ಹೆಣ್ಣಿನ ಮೇಲೆ ಹೊಂಚು ಹಾಕಿ ಕಾಯುತ್ತಿದ್ದ
5 ಜನ ಕಾಮುಕರ ಕಣ್ಣು ಬಿದ್ದಿತ್ತು. ಅವಳೇ ನನ್ನ ತಂಗಿ ನಿರ್ಮಲ ಕಳಿಸಿರುವ ಫೋಟೋ ಇವಳದೇ, ನಡೀರಿ. ಅವಳನ್ನು ಎತ್ತಿ ಹಾಕಿಕೊಂಡು ಈ ದೊಡ್ಡ ಬಯಲಿನಲ್ಲಿ ರೇಪ್ ಮಾಡಿ ಬಿಸಾಕಿ ಬಿಡೋಣ. ಆ ಗುತ್ತಿ ಹತ್ತಿರ ಯಾರೂ ಬರುವುದಿಲ್ಲ. ರೇಪ್ ಮಾಡಿ ತೊಟ್ಟಿಗೆ ಹಾಕಿದರೆ ಯಾವ ನನ್ನ ಮಕ್ಕಳು ನೋಡೋದಿಲ್ಲ. ನನ್ನ ತಂಗಿಗೆ ಅವಮಾನ ಮಾಡಿದಾಳೆ ಎಂದು ಮುಳ್ಳಂದಿ ರೀತಿ ಇದ್ದ ಪುಡಿರೌಡಿ ಹೇಳಿದಾಗ ಅವನ ಜೊತೆ ಇದ್ದ ಆ ಕಾಮುಕರು ಸರಿ ಎಂದು ತಲೆ ಆಡಿಸಿ ಎಲ್ಲರೂ ಒಟ್ಟಿಗೆ ಸ್ವರ ಹಿಂದೆ ಹೆಜ್ಜೆ ಹಾಕಿದರು. ಅಮ್ಮನಿಗಂತೂ ತುಂಬ ಖುಷಿಯಾಗುತ್ತೆ. ಮುಂದೆ CET ಬರೆದು ನಮ್ಮ ಟೀಚರ್ಸ್ ಹೇಳಿದಂತೆ ಇಂಜಿನಿಯರ್ಗೆ ಗೌರ್ಮೆಂಟ್ ಸೀಟ್ ತೆಗೆದುಕೊಂಡು ಸೇರಿಕೊಳ್ತೇನೆ. ನಂತರ ಚೆನ್ನಾಗಿ ಓದಿ ದೊಡ್ಡ ಕೆಲಸ ತೆಗೆದುಕೊಂಡು ಅಮ್ಮ ಮತ್ತು ನನ್ನ ತಂಗಿನ ಚೆನ್ನಾಗಿ ನೋಡಿಕೊಳ್ಬೇಕು, ಚೆನ್ನಾಗಿ ದುಡ್ಡು ಮಾಡಿ ಒಳ್ಳೆ ಮನೆ ತೆಗೆದುಕೊಳ್ಬೇಕು ಎಂದು ಖುಷಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದ ಹೆಣ್ಣಿನ ಕಣ್ಣಿಗೆ ಖಾರದ ಪುಡಿ ಬೀಳಲು ಬೆಚ್ಚಿ ಅಲ್ಲಿಯೇ ಕುಸಿದು ಬಿದ್ದಿದ್ದಳು. ಅಯ್ಯೋ ಅಮ್ಮ ಅಂತ ಬೊಬ್ಬೆ ಹಾಕುತ್ತಿದ್ದವಳ ಬಾಯಿಗೆ ತಮ್ಮ ಕೊಳಕು ಟವಲ್ ತುರುಕಿ ಅವಳನ್ನು ಹೊತ್ತಿಕೊಂಡು ವಿಶಾಲವಾದ ಬಯಲಿನಿಂದ ಮುಂದೆ ಹೋದವರು ಗುತ್ತಿಯಂತೆ ಬೆಳೆದಿದ್ದ ಜಾಗಕ್ಕೆ ಆ ಹೆಣ್ಣನ್ನು ತಂದು ನೆಲದ ಮೇಲೆ ಎಸೆದರು. ಅಯ್ಯಯ್ಯೋ ಕಾಪಾಡಿ ಅಮ್ಮ, ಅಪ್ಪ, ಅಯ್ಯೋ ದೇವ್ರೆ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದ ಹೆಣ್ಣಿನ ಬಾಯಿ ಮೇಲೆ ತಮ್ಮ ಪ್ಯಾಕೆಟ್ನಲ್ಲಿದ್ದ ಡ್ರಿಂಕ್ಸ್ ಸುರಿದವರು ವಿಕೃತವಾಗಿ ನಗಲು ತನ್ನ ಸುತ್ತಲೂ ಇದ್ದ 5 ಜನ ಕಾಮುಕರನ್ನು ನೋಡಿದ ಹೆಣ್ಣು ಬೆಚ್ಚಿತು. ಅಯ್ಯೋ ಅಣ್ಣ, ನನಗೇನು ಮಾಡಬೇಡಿ, ಬಿಟ್ಟು ಬಿಡಿ ನನ್ನನ್ನು, ನಿಮಗೆ ಕೈ ಮುಗಿತೇನೆ ಅಣ್ಣ, ನನ್ನನ್ನು ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ. ಅಯ್ಯೋ ನಾನು ಮನೆಗೆ ಹೋಗಬೇಕು, ನಮ್ಮ ಅಮ್ಮ ಕಾಯ್ತಿರ್ತಾರೆ, ಅಣ್ಣ ನನಗೇನು ಮಾಡಬೇಡಿ ಅಣ್ಣ ಎಂದು ಗಲಗಲನೆ ಅಳುತ್ತಾ ಎದ್ದೇಳಲು ನೋಡಿದರೆ ಅವಳ ಕೈ ಮೇಲೆ ತಮ್ಮ ಒರಟು ಕಾಲುಗಳನ್ನು ಇಟ್ಟವರು ಆ ಹೆಣ್ಣನ್ನು ಕಾಮಿಸುವಂತೆ ನೋಡಿ ಗಾಗರಿಸಿ ನಗುವರು. ನೀನು ಯಾಕಮ್ಮಿ ನನಗೆ ತಂಗಿ ಆಗ್ತೀಯಾ? ಊರವರೆಲ್ಲ ತಂಗಿ ಮಾಡಿಕೊಂಡ್ರೆ ಹೆಂಡ್ರು ಯಾರಾಗ್ತಾರೆ? ಇವತ್ತಿಗೆ ನಮ್ಮ 5 ಜನರಿಗೆ ಹೆಂಡ್ರು ನೀನೇನ. ಇವತ್ತು ನಿಮಗೆ ಕಾಮದ ಪಾಠ ಹೇಳಿಕೊಡ್ತೇವೆ ಅಂತ ವಿಕೃತವಾಗಿ ನಗುತ್ತಾ ಹೇಳಿದರೆ 18 ವರ್ಷದ ಮುಗ್ಧ ಹೆಣ್ಣಿಗೆ ಅವರ ಅಸಹ್ಯದ ಮಾತು ಕೇಳಿಯೇ ಸಾಯುವಂತೆ ಆಗಿತ್ತು. ಅಯ್ಯೋ ಬೇಡಣ್ಣ, ನನ್ನನ್ನು ಬಿಟ್ಬಿಡಿ ಅಯ್ಯೋ ಎಂದು ಕೂಗಿಕೊಂಡ ಹೆಣ್ಣಿನ ದುಪ್ಪಟವನ್ನು ತೆಗೆದವರು ಎದೆಭಾಗದ ಹತ್ತಿರ ಬಟ್ಟೆ ಹರಿದು ಆ ಹೆಣ್ಣಿನ ಮೇಲೆ ಇನ್ನೇನು ದಾಳಿ ಮಾಡಬೇಕು. ಅಷ್ಟರಲ್ಲಿ ದಪ್ಪದಾದ ಕೋಲೊಂದು ಆ ಹೆಣ್ಣಿನ ಮೇಲೆ ಮೊದಲು ದಾಳಿ ಮಾಡುತ್ತಿದ್ದವನ ತಲೆ ಮೇಲೆ ಬಂದು ಬಡಿಯಿತು. ಅಮ್ಮೋ ಎಂದು ಕೂಗಿಕೊಂಡವನ ಸ್ವರಳ ಪಕ್ಕ ಬಿದ್ದುಕೊಂಡು ಅತ್ತ ಕಡೆ ನೋಡಿದರೆ ರೋಷದಲ್ಲಿ ಉಗ್ರ ನರಸಿಂಹನ ಅವತಾರ ತಾಳಿದ ಅಗಸ್ತ್ಯ ಅವರ ಹತ್ತಿರ ಬಂದವನು ತನ್ನ ಮೇಲೆ ದಾಳಿ ಮಾಡಲು ಬಂದ 4 ಜನರ ಎದೆಯ ಮೇಲೆ ಜೋರಾಗಿ ಒದ್ದವನು ನೆಲದ ಮೇಲಿದ್ದ ಸ್ವರಳ ಹತ್ತಿರ ಹೋಗಿ ತಾನು ಹಾಕಿದ್ದ ಜಾಕೆಟ್ ಬಿಚ್ಚಿಟ್ಟು ಅವಳಿಗೆ ಹೊದಿಸಿ ಅವಳು ಎದ್ದು ನಿಲ್ಲಲು ಸಹಾಯ ಮಾಡಿದ. ತಗೋ ಮೊದಲು ಈ ಜಾಕೆಟ್ ಹಾಕಿಕೊಂಡು, ಅಲ್ಲಿ ನನ್ನ ಬೈಕ್ ನಿಂತಿದೆ, ಹೋಗು ಅಲ್ಲಿಗೆ, ನಾನಿದ್ದೀನಿ ನಿನ್ನ ಜೊತೆ, ಇನ್ಯಾವ ನನ್ನ ಮಗ ನಿನ್ನನ್ನು ಮುಟ್ತಾನೋ ನಾನು ನೋಡೇ ಬಿಡ್ತೇನೆ, ಹೋಗು ಎಂದು ಅಬ್ಬರಿಸಿದಾಗ ಮೊದಲ ಬಾರಿಗೆ ಅಗಸ್ತ್ಯನನ್ನು ನೋಡಿದ ಸ್ವರ ಅವನ ಕಣ್ಣಲ್ಲಿದ್ದ ಕಿಚ್ಚಿಗೆ ಭಯದಲ್ಲಿಯೇ ತಲೆ ಆಡಿಸಿದವಳು. ಅಲ್ಲಿಂದ ಓಡಲು ಅವಳ ಮುಂದೆ ನಿಂತ ಕಾಮುಕರು ಅವಳನ್ನು ಮುಟ್ಟಬೇಕು ಅನ್ನುವಷ್ಟರಲ್ಲಿ ಸ್ವರಳ ಹಿಂದೆ ಬಂದು ನಿಂತ ಅಗಸ್ತ್ಯ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಮುರಿದು ಹಾಕಿದ. ನನಗೆ ಭಯ ಆಗ್ತಿದೆ, ಕಾಪಾಡಿ ಎಂದು ಭಯದಲ್ಲಿ ನಡುಗುತ್ತಾ ಅತಿ ಮೆಲ್ಲನೆ ಹೇಳಿದ ಸ್ವರ ಅಗಸ್ತ್ಯನ ಹಿಂದೆ ನಿಂತುಕೊಂಡಳು. ಬಂಡ್ರೋ ಧೈರ್ಯ ಇದ್ದರೆ ಅವಳನ್ನು ಮುಟ್ಟಿ ಎಂದು ಅಬ್ಬರಿಸಿದ ಅಗಸ್ತ್ಯ ದಪ್ಪ ದಪ್ಪ ಕಲ್ಲನ್ನು ಹಿಡಿದುಕೊಂಡು ತನ್ನತ್ತ ಬರುತ್ತಿದ್ದವರನ್ನು ನೋಡಿ ಸ್ವರಳನ್ನು ತನ್ನ ಹಿಂದೆ ಅಡಗಿಕೊಳ್ಳುವಂತೆ ನಿಲ್ಲಿಸಿದವನು. ಕೆಳಗೆ ಬಿದ್ದಿದ್ದ ಮರದ ಕೋಲನ್ನು ಎತ್ತಿಕೊಂಡು ಅವರತ್ತ ಬೀಸಿ ಮನ ಬಂದಂತೆ ಅವರಿಗೆ ಹೊಡೆದವನು ಒಬ್ಬೊಬ್ಬರ ಮೇಲೆ ತನ್ನ ಕರಾಟೆ ಸ್ಕಿಲ್ ತೋರಿಸಿದ. ಒಬ್ಬನ ಕಾಲು ಮುರಿದರೆ ಮತ್ತೊಬ್ಬನ ಕೈ ಮುರಿದ, ಮತ್ತೊಬ್ಬನ ಕೊರಳನ್ನು ತಿರುಗಿಸಿಬಿಟ್ಟ. ನನ್ನ ಮಕ್ಕಳ, ದೇವ್ರಂತ ಪೂಜಿಸುವ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತೀರಾ? ಅಷ್ಟೊಂದು ತೆವಳ ನಿಮಗೆ ಎಂದು ಅಬ್ಬರಿಸುವ ಅಗಸ್ತ್ಯ ಅವರ ಗಂಡಸ್ತನದ ಭಾಗಕ್ಕೆ ದಪ್ಪ ಕಲ್ಲಿನಲ್ಲಿ ಅಪ್ಪಳಿಸಲು ಜೋರಾಗಿ ಕಿರಿಚಿಕೊಂಡ ಅವರೆಲ್ಲರೂ ನೆಲದ ಮೇಲೆ ಬಿದ್ದಿದ್ದರು. ಸ್ವರಳ ಉದ್ದವಾದ ದುಪ್ಪಟದಿಂದ 4 ಕೈಕಾಲುಗಳನ್ನು ಕಟ್ಟಿ ಹಾಕಿದವನು ಅವರೆಲ್ಲರ ಮುಖವನ್ನು ತನ್ನ ಬೂಟಿನಲ್ಲಿ ತುಳಿದು ಮೂಲೆಯಲ್ಲಿ ಭಯದಲ್ಲಿ ನಡುಗುತ್ತಿದ್ದ ಸ್ವರ ಕೈ ಹಿಡಿದವನು ಅವಳನ್ನು ತನ್ನ ತೋಳಿನಲ್ಲಿ ತಬ್ಬಿಕೊಂಡು ಹಿಡಿದಂತೆ ಬಂದು ಅವಳ ಕೈಗೆ ತನ್ನ ಕಾಲ ಕೆಳಗಿದ್ದ 5-6 ದಪ್ಪ ಕಲ್ಲುಗಳನ್ನು ಕೊಟ್ಟರೆ ಅದರ ಭಾರಕ್ಕೆ ಅವುಗಳನ್ನು ಕೆಳಗೆ ಬೀಳಿಸುವ ಸ್ವರ ನಡುಗುತ್ತಾ ತಲೆ ತಗ್ಗಿಸಿದಳು.
ಅಗಸ್ತ್ಯನೇ ಆ ಪುನಃ ಕಲ್ಲುಗಳನ್ನು ಒಟ್ಟಾಗಿ ಹಿಡಿದುಕೊಂಡವನು ಒಂದು ದಪ್ಪ ಕಲ್ಲನ್ನು ಸೊರಳ ಕೈಗೆ ಕೊಡುತ್ತಾ, ನೀನು ಹೊಡೆಯುವ ಹೊಡೆತ ಹೇಗಿರಬೇಕಂದ್ರೆ ಈ ನನ್ನ ಮಗ ಇನ್ಯಾವತ್ತೂ ಯಾವ ಹೆಣ್ಣನ್ನು ನೋಡಬಾರ್ದು, ಆ ರೀತಿ ಹೊಡೆಯಬೇಕು ಎಂದು ಅವಳ ಹಿಂದೆ ನಿಂತು ರೋಷದಲ್ಲಿ ಹೇಳಿದವನು ತಾನೇ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಮೊದಲಿದ್ದವನ ಗಲ್ಲದತ್ತ ಗುರಿ ಮಾಡಿ ಹೊಡೆದಿದ್ದ. ಆತನಂತೂ ಆ ಹೊಡೆತಕ್ಕೆ ಪ್ರಜ್ಞೆಯೇ ಕಳೆದುಕೊಂಡ. ಮತ್ತೊಬ್ಬನ ಎದೆ ಹತ್ತಿರ ಗುರಿ ಮಾಡಿ ಅವಳ ಕೈ ಹಿಡಿದು ಹೊಡೆದಿದ್ದ. ನಂತರ ಮತ್ತೊಬ್ಬನ ಗುಪ್ತಾಂಗಕ್ಕೆ ಜೋರಾಗಿ ಹೊಡೆಸಿದ, ಮತ್ತೊಬ್ಬನ ಕಣ್ಣಿಗೆ ಹೊಡೆಸಿದ, ಮತ್ತೊಬ್ಬನ ತಲೆಗೆ ಜೋರಾಗಿ ಹೊಡೆಸಿದ್ದ. ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುವ ಸ್ವರ ತರನೇ ನಡುಗುತ್ತಿದ್ದಳು. ಯು ಡೋಂಟ್ ವರಿ, ಸೇಫ್ ಆಗಿದ್ಯಾ ನೀನು, ಅಳ್ಬೇಡಮ್ಮ ಎಂದ ಅವಳ ತಲೆ ಸವರಿ ಆ ನಾಲ್ವರತ್ತ ನೋಡಿ ಕ್ಯಾಕರಿಸಿ ಉಗಿದವನು ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ. ಬೇಗ ಬನ್ನಿ, ಲೊಕೇಶನ್ ಸೆಂಡ್ ಮಾಡಿದ್ದೇನೆ ಎಂದು ಆಜ್ಞೆ ಮಾಡಿದಾಗ 5 ನಿಮಿಷದಲ್ಲಿ 2 ಕಪ್ಪು ಬಣ್ಣದ ಕಾರ್ಗಳು ಲೊಕೇಶನ್ಗೆ ಬಂದು ನಿಂತವು. ಆ 2 ಕಾರಿನಿಂದ ಇಳಿದ 6 ಜನ ದೈತ್ಯಾಕಾರದ ಹುಡುಗರು ಅಗಸ್ತ್ಯನಿಗೆ ಸಲ್ಯೂಟ್ ಮಾಡಿ ನಿಂತುಕೊಂಡರು. ರಾಣ, ನೀನು ಈಕೆಯನ್ನಿವಳ ಮನೆ ಅಡ್ರೆಸ್ ಕೇಳಿ ಅಲ್ಲಿಗೆ ಸೇರಿಸು. ನೋಡಮ್ಮ, ಅವನು ನಿನ್ನ ಅಣ್ಣ ಇದ್ದಾಗೆ ನಿನ್ನ ಜೋಪಾನವಾಗಿ ಮನೆ ಸೇರಿಸ್ತಾನೆ. ಹುಷಾರಾಗಿ ಮನೆ ತಲುಪು. ಹೀಗೆ ಇಂಥ ಜಾಗದಲ್ಲಿ ಒಬ್ಬಳೆ ತಿರುಗಾಡಬೇಡ. ನೀನು ಸೇಫ್ ಆಗಿದ್ಯಾ ಈಗ? ಅಳು ನಮ್ಮ ಶತ್ರು. ನನಗೆ ಅಳುವವರನ್ನು ಕಂಡರೆ ಇಷ್ಟ ಆಗೋದಿಲ್ಲ. ಇಂಥದನ್ನೆಲ್ಲ ಧೈರ್ಯವಾಗಿ ಎದುರಿಸಬೇಕು. ನಿನ್ನ ಮೇಲೆ ದಾಳಿ ಮಾಡಲು ಬಂದವರ ಗುಪ್ತಾಂಗಕ್ಕೆ ಸಾಯುವಂತೆ ಹೊಡೆಯಬೇಕು. ಅಂಥ ರೋಷ ನೀನು ಕಲಿಯಬೇಕು, ತಿಳಿತಾ ಎಂದು ತನ್ನ ಮುಂದೆ ತಲೆ ತಗ್ಗಿಸಿ ನಿಂತಿದ್ದ ಹೆಣ್ಣಿಗೆ ಹೇಳಿದರೆ ಮೌನದಲ್ಲಿಯೇ ಸರಿ ಎಂದು ತಲೆ ಆಡಿಸಿದ ಹೆಣ್ಣು ತಲೆ ಎತ್ತದೇ ಅವನಿಗೆ ಕೈ ಮುಗಿದಾಗ ರಾಣನ ಸನ್ನೆ ಮಾಡಿದ. ಬಾರಮ್ಮ ಎಂದು ಕರೆದಾಗ ರಾಣನ ಹಿಂದೆ ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಹೋಗುವಳು. ಅಲ್ಲಿಗೆ ಬಿದ್ದಿದ್ದ ತನ್ನ ಕಾಲೇಜ್ ಬ್ಯಾಗ್ ನೋಡಿ ಎತ್ತಿಕೊಂಡು ಕಾರಿದ್ದ ಕಡೆ ಹೋದವಳು. ರಾಣ ಕಾರಿ ಬಾಗಿಲು ತೆಗೆದಾಗ ಕಾರತ್ತಿ ಕುಳಿತವಳು. ಕಾರ್ ಮುಂದೆ ಹೋದಾಗ ಕೊನೆಗೂ ಧೈರ್ಯ ಮಾಡಿ ಕಿಟಕಿಯಿಂದ ತಲೆಗೆ ಹೊರಗೆ ಹಾಕಿ ಅಗಸ್ತ್ಯನ ಮುಖವನ್ನು ನೋಡಿದಳು. ಎಲ್ಲರೂ ನಮ್ಮ ಅಡ್ಡಕ್ಕೆ ಎತ್ತಿಕೊಂಡು ಬನ್ನಿ, ಇವತ್ತೀ ನನ್ನ ಮಕ್ಕಳಿಗೆ ಯಾಕಾದರೂ ಹುಟ್ಟಿದ್ದೇವೆ ಅಂತ ಅನ್ನಿಸ್ಬಿಡ್ಬೇಕು, ಆ ರೀತಿ ಇರುತ್ತೆ ಎಂದು ಹೇಳಿದ 21 ವರ್ಷದ ಅಗಸ್ತ್ಯ. ನೀಲಾಂಬರಿ ಹೆಗ್ಡೆ ಉರ್ಫ್ ಡೇವಿಲ್ ಇತ್ತೀಚೆಗೆ ಬ್ಯಾಂಗ್ಳೂರ್ ಮಾಫಿಯಾದಲ್ಲಿ ತನ್ನದೇ ಹೆಸರನ್ನು ಬ್ರ್ಯಾಂಡ್ ಮಾಡಿದ್ದನು. ಕತೆಗೊಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕತೆ ಮುಂದುವರಿಯುತ್ತದೆ.